ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ಕೂಡ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಡಿಲೀಟ್ ಆಗಿರುವ ಇಮೇಜಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು ರಿಕವರ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ಗೂಗಲ್ ಫೋಟೋಸ್ ಇಂದ ಯಾವ್ದಾದ್ರು ಫೋಟೋ ಡಿಲೀಟ್ ಆಗಿದ್ರೆ ಅಕಸ್ಮಾತ್ ಇಲ್ಲಿಯವರೆಗೂ ಡಿಲೀಟ್ ಆಗಿರುವ ಫೋಟೋಸ್ ಏನಾದ್ರು ರಿಕವರ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ಒಟ್ನಲ್ಲಿ ನಿಮ್ಮ ಒಂದು ಫೋನ್ ನಲ್ಲಿ ಡಿಲೀಟ್ ಆಗಿರುವ ಫೋಟೋಸ್ ವಿಡಿಯೋಸ್ ಏನಾದ್ರೂ ಗೂಗಲ್ ಫೋಟೋಸ್ ಇಂದ ಡಿಲೀಟ್ ಆಗಿದ್ರೆ ಅದನ್ನ ತಿರ್ಗಾ ರಿಕವರ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೇವಲ ಒಂದು ಕ್ಲಿಕ್ ಅಲ್ಲಿ ಒಂದೇ ಒಂದು ನಿಮಿಷದಲ್ಲಿ ಯಾವ ತರ ಕಂಪ್ಲೀಟ್ ಆಗಿ ರಿಕವರ್ ಮಾಡ್ಕೋಬಹುದು, ಅದು ಕೂಡ ಒರಿಜಿನಲ್ ಕ್ವಾಲಿಟಿ, ಯಾವುದೇ ಒಂದು ಕ್ವಾಲಿಟಿ ಲಾಸ್ ಇಲ್ಲದೆ ಒರಿಜಿನಲ್ ಫೋಟೋ ಯಾವ ತರ ಇರುತ್ತೆ ಅದೇ ತರ ಒಂದು ರಿಕವರ್ ಮಾಡ್ಕೋಬಹುದು. ಯಾವ ತರ ಅಂತ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ತುಂಬಾ ಸಿಂಪಲ್ ಸ್ಟೆಪ್ಸ್ ಗಳ ಮೂಲಕ ಹೇಳ್ಕೊಡ್ತಾ ಹೋಗ್ತೀನಿ. ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲಪ್ಪ ಅಂದ್ರೆ ಮರಿದೇ ಬೇಗನೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೋರಿ. ಏನಕ್ಕಪ್ಪ ಅಂದ್ರೆ ಡೈಲಿ ಇದೇ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಒಂದು ಲೈಕ್ ಇಂದ ನಮಗೆ ಹೆಚ್ಚಿನ ವಿಡಿಯೋಸ್ ಗಳಿಗಾಗಿ ಮೋಟಿವೇಶನ್ ಸಿಗುತ್ತೆ. ಆಯ್ತಾ? ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಿಮ್ಮ ಒಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ನಿಮ್ಮ ಒಂದು ಗೂಗಲ್ ಫೋಟೋಸ್ ಆಪ್ ಇಂದ ಯಾವ್ದಾದ್ರು ಫೋಟೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು ಕಂಪ್ಲೀಟ್ ಆಗಿ ಡಿಲೀಟ್ ಆಗಿದ್ರೆ ರಿಕವರ್ ಮಾಡ್ಕೊಳಕ್ ಆಗದೆ ಇರೋ ತರ ನೀವು ಏನಾದ್ರು ಡಿಲೀಟ್ ಮಾಡಿದ್ರೆ, ಪರ್ಮನೆಂಟ್ ಡಿಲೀಟ್ ಕೂಡ ಮಾಡಿದ್ರೆ ಯಾವ ತರ ರಿಕವರ್ ಮಾಡ್ಕೊಳ್ಳೋದಂದ್ರೆ, ಯಾವ ತರ ಬ್ಯಾಕಪ್ ಮಾಡೋದಂದ್ರೆ, ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಅನ್ನು ಓಪನ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದ್ರೆ ಗೂಗಲ್ ಪ್ಲೇ ಸ್ಟೋರ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ಗೂಗಲ್ ಫೋಟೋಸ್ ಅಂತ ಸರ್ಚ್ ಮಾಡಿ. ಫೋಟೋಸ್ ಅಂತ ಸರ್ಚ್ ಮಾಡಿದಾಗ ಈ ತರ ಒಂದು ಗೂಗಲ್ ಫೋಟೋಸ್ ಆಪ್ ಬರುತ್ತೆ. ಇದೇನಾದ್ರೂ ಇಲ್ಲಿ ಅಪ್ಡೇಟ್ ಬಂದಿದ್ರೆ ಮೊದಲು ಅಪ್ಡೇಟ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದ್ರೆ ಇದು ಲೇಟೆಸ್ಟ್ ವರ್ಷನ್, ಇವಾಗ ಈ ಒಂದು ಆಪ್ಷನ್ ಬಂದಿರುವಂತದ್ದು. ಅದಕ್ಕೆ ಈ ಒಂದು ಗೂಗಲ್ ಫೋಟೋಸ್ ಆಪ್ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಅಪ್ಡೇಟ್ ಇರಬೇಕಾಗುತ್ತೆ. ಕಂಪ್ಲೀಟ್ ಆಗಿ ಅಪ್ಡೇಟ್ ಆದ ತಕ್ಷಣ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲಿಂಗ್ ಆಗೋವರೆಗೂ ವೇಟ್ ಮಾಡಿ. ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಆದ ತಕ್ಷಣ ಈ ಒಂದು ಗೂಗಲ್ ಫೋಟೋಸ್ ಆಪ್ ಅನ್ನ ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಆದ ತಕ್ಷಣ ಈ ಒಂದು ಗೂಗಲ್ ಫೋಟೋಸ್ ಆಪ್ ಅನ್ನ ಓಪನ್ ಮಾಡ್ಕೊಳ್ಳಿ. ಈ ಒಂದು ಆಪ್ ಅನ್ನ ಓಪನ್ ಮಾಡ್ಕೊಂಡಾಗ ನಮಗೆ ಡೈರೆಕ್ಟ್ ಆಗಿ ಈ ತರ ಒಂದು ಇಂಟರ್ಫೇಸ್ ಬರ್ತಾ ಇರುವಂತದ್ದು. ನೀವು ಜಾಸ್ತಿ ಇಮೇಲ್ ಐಡಿ, ಯಾವ ಒಂದು ಇಮೇಲ್ ಐಡಿ ಯೂಸ್ ಮಾಡಿರ್ತೀರ ಆ ಒಂದು ಇಮೇಲ್ ಐಡಿಲಿ ಲಾಗಿನ್ ಇರಬೇಕಾಗುತ್ತೆ. ನಿಮ್ಮ ಒಂದು ಮೊಬೈಲ್ ಅಲ್ಲಿ 2-3 ಬೇರೆ ಬೇರೆ ಇಮೇಲ್ ಅಕೌಂಟ್ ಇದ್ರೆ ಯಾವ ಒಂದು ಇಮೇಲ್ ಐಡಿ ನೀವು ಮೊದಲಿಂದ ಯೂಸ್ ಮಾಡ್ತಾ ಇದ್ರೆ ಆ ಒಂದು ಇಮೇಲ್ ಐಡಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ಇಮೇಲ್ ಐಡಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಆ ಒಂದು ಇಮೇಲ್ ಐಡಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ನಿಮ್ಮ ಒಂದು ಪ್ರೊಫೈಲ್ ಬಂದಿರುವಂತದ್ದು, ಮೇಲ್ಗಡೆ ನಿಮ್ಮ ಒಂದು ಇಮೇಲ್ ಐಡಿ ಫೋಟೋ ಬಂದಿರುವಂತದ್ದು, ರೈಟ್ ಸೈಡ್ ಮೇಲ್ಗಡೆ ಬಂದಿರುವಂತದ್ದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಫೋಟೋ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಈ ಒಂದು ಫೋಟೋ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೋಟೋ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೊದಲ ಆಪ್ಷನ್ ಬಂದಿರುವಂತದ್ದು ಬ್ಯಾಕಪ್ ಅಂತ, ಈ ಒಂದು ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬ್ಯಾಕಪ್ ಅಂತ ಬಂದಿರುವಂತದ್ದು, ಈ ಒಂದು ಬ್ಯಾಕಪ್ ಏನಾದ್ರೂ ಆಫ್ ಇದ್ರೆ ಆನ್ ಮಾಡ್ಕೊಳ್ಳಿ. ಈ ಒಂದು ಬ್ಯಾಕಪ್ ಅನ್ನ ಆನ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಮಾಡ್ಕೊಂಡಿರುವಂತದ್ದು, ಅದಕ್ಕೆ ಈ ಒಂದು ವಿಡಿಯೋ ಮೂಲಕ ನಿಮ್ಗೂ ಕೂಡ ಹೆಲ್ಪ್ ಆಗ್ಲಿ ಅಂತ ಹೇಳ್ತಾ ಇರುವಂತದ್ದು. ನಾನು ಮೊದಲು ಲೈವ್ ಆಗಿ ಟೆಸ್ಟ್ ಮಾಡಿಬಿಟ್ಟು ವರ್ಕ್ ಆದ್ರೆ ಮಾತ್ರ ವಿಡಿಯೋ ಮಾಡ್ತಾ ಹೋಗ್ತೀನಿ. ಇಲ್ಲಿ ಬ್ಯಾಕಪ್ ಅನ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ್ಬಿಟ್ಟು ಎಷ್ಟು GB ಇರುವಂತದ್ದು ಅಂತ ಇಲ್ಲಿ ಕಂಪ್ಲೀಟ್ ಆಗಿ ಕೇಳ್ತಾ ಇರುವಂತದ್ದು. ಯಾವ ಒಂದು ಇಮೇಲ್ ಐಡಿಗೆ ಬ್ಯಾಕಪ್ ಬೇಕು ಅಂತ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಬ್ಯಾಕಪ್ ಕ್ವಾಲಿಟಿ ಬಂದ್ಬಿಟ್ಟು ಒರಿಜಿನಲ್ ಕ್ವಾಲಿಟಿ ಫಸ್ಟ್ ಆಪ್ಷನ್ ಅನ್ನ ಚೂಸ್ ಮಾಡ್ಕೊಳ್ಳಿ. ಅದನ್ನ ಬಿಟ್ರೆ ಸೆಕೆಂಡ್ ಆಪ್ಷನ್ ಮೊಬೈಲ್ ಡಾಟಾ ಯೂಸೇಜ್ ಬ್ಯಾಕಪ್ ವಿಡಿಯೋಸ್ ಓವರ್ ಡಾಟಾ ಅಂತ ಇರುವಂತದ್ದು, ಅದನ್ನ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನ ಆನ್ ಮಾಡ್ಕೊಳ್ಳಿ. ಫಸ್ಟ್ ಆಪ್ಷನ್ ಆನ್ ಮಾಡ್ಕೊಳ್ಳಿ. ಸೆಕೆಂಡ್ ಆಪ್ಷನ್ ಆಫ್ ಇರಬೇಕು. ಸ್ವಲ್ಪ ಬ್ಯಾಕ್ ಬಂದ್ಬಿಟ್ಟು ಬ್ಯಾಕಪ್ ಡಿವೈಸ್ ಫೋಲ್ಡರ್ ಅಂತ ಒಂದು ಆಪ್ಷನ್ ಇರುವಂತದ್ದು. ನಿಮ್ಗೆ ಬ್ಯಾಕಪ್ ಆದ ಫೋಟೋಸ್ಗಳು ಅಂದ್ರೆ ರಿಕವರ್ ಮಾಡ್ಕೊಂಡಿರ್ತಿರಲ್ಲ, ಎಲ್ಲ ಒಂದು ಡಿಲೀಟ್ ಆಗಿರೋ ಫೋಟೋಸ್ ವಿಡಿಯೋಸ್ ರಿಕವರ್ ಮಾಡ್ಕೊಂಡಿರ್ತಿರಲ್ಲ, ಅದನ್ನ ಯಾವ ಒಂದು ಫೋಲ್ಡರ್ ಅಲ್ಲಿ ಸೇವ್ ಮಾಡ್ಕೋಬೇಕಂತ ಇಲ್ಲಿ ಆಪ್ಷನ್ ಅನ್ನ ಚೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ಸ್ಟಾಗ್ರಾಮ್ ಫೋಲ್ಡರ್ ಆಗಿರ್ಬೋದು, ಪಿಕ್ಚರ್ಸ್ ಫೋಲ್ಡರ್ ಆಗಿರ್ಬೋದು, ವಾಟ್ಸ್ಆಪ್ ಫೋಲ್ಡರ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಫೋಲ್ಡರ್ ಆಗಿರ್ಬೋದು, ನಿಮ್ಗೆ ಯಾವ ಒಂದು ಫೋಲ್ಡರ್ ಅಲ್ಲಿ ನೀವು ಚೂಸ್ ಮಾಡ್ಕೋಬೇಕಂತ ಅನ್ಕೊಂಡಿರ್ತೀರ ಆ ಒಂದು ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಎಲ್ಲ ಒಂದು ಫೋಲ್ಡರ್ ಇದ್ರೆ ಫಸ್ಟ್ ಆಪ್ಷನ್ ಬ್ಯಾಕಪ್ ಆಲ್ ಡಿವೈಸ್ ಫೋಲ್ಡರ್ಸ್ ಅಂತ ಇರುವಂತದ್ದು, ಇದನ್ನ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದನ್ನ ಆನ್ ಮಾಡ್ಕೊಂಡ್ರೆ ಎಲ್ಲ ಒಂದು ಫೋಲ್ಡರ್ಸ್ ಗೆ ಬಂದು ಸೆಟ್ ಆಗುತ್ತೆ, ಆಟೋಮೆಟಿಕ್ ಆಗಿ ಬ್ಯಾಕಪ್ ಆಗುತ್ತೆ. ಕಂಪ್ಲೀಟ್ ಆಗಿ ಬ್ಯಾಕಪ್ ಆದ ತಕ್ಷಣ ಇಲ್ಲಿ ಮೇಲ್ಗಡೆ ಬಂದಿರುವಂತದ್ದು ಸ್ನೇಹಿತರೆ ನೋಡ್ಕೋಬಹುದು 2682 ಅಂದ್ರೆ ಒಟ್ನಲ್ಲಿ 2500ಕ್ಕಿಂತ ಹೆಚ್ಚು ಫೋಟೋಸ್ಗಳು ರಿಕವರ್ ಆಗಿರುವಂತದ್ದು. ನೀವು ಮೊಬೈಲ್ ತಗೊಂಡಾಗ ಮೊಬೈಲ್ ಸ್ಟಾರ್ಟಿಂಗ್ ಅಲ್ಲಿ ಯಾವ ಒಂದು ಇಮೇಜ್ ಇರುತ್ತೆ ಅದು ಕೂಡ ಬಂದಿರುತ್ತೆ ಸ್ನೇಹಿತರೆ. ಒಟ್ನಲ್ಲಿ ಇಲ್ಲಿ ಫುಲ್ ಲಾಸ್ಟ್ ಕೆಳಗಡೆವರೆಗೂ ಸ್ಕ್ರೋಲ್ ಮಾಡ್ತಾ ಹೋದ್ರೆ
ಸೆಪ್ಟೆಂಬರ್ 2017 2017ರವರೆಗೂ ಫೋಟೋಸ್ ಗಳು ರಿಕವರ್ ಆಗಿರುವಂತದ್ದು. ಅಷ್ಟು ಹಳೆ ಫೋಟೋಸ್ ಕೂಡ ಒರಿಜಿನಲ್ ಕ್ವಾಲಿಟಿ, ಎಲ್ಲಿಯೂ ಕೂಡ ಕ್ವಾಲಿಟಿ ಕಡಿಮೆ ಆಗದೇನೆ ನಿಮ್ಮ ಒಂದು ಗೂಗಲ್ ಫೋಟೋಸ್ ಮೂಲಕ ಈ ತರ ಸಿಂಪಲ್ ಸ್ಟೆಪ್ಸ್ ಗಳ ಮೂಲಕ ಕೇವಲ ಒಂದೇ ನಿಮಿಷದಲ್ಲಿ ಸಿಂಪಲ್ ಆಗಿ ರಿಕವರ್ ಮಾಡ್ಕೋಬಹುದು. ಅದು ಕೂಡ ಒರಿಜಿನಲ್ ಕ್ವಾಲಿಟಿಯಲ್ಲಿ ಸಿಂಪಲ್ ಸ್ಟೆಪ್ಸ್ ಗಳ ಮೂಲಕ ರಿಕವರ್ ಮಾಡ್ಕೋಬಹುದು. ಸ್ನೇಹಿತರೆ, ಏನೇ ಒಂದು ಡೌಟ್ಸ್ ಇದ್ರು ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ. ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.